ಆನೆಗಳ ಹಾವಳಿಯಿಂದ ಬೆಳೆದ ಬೆಳೆ ನಾಶವಾಗುತ್ತಿದ್ದು, ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದರೂ ಸಹ ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳದೆ ಮೀನ ಮೇಷ ಎಣಿಸುತ್ತಿದ್ದಾರೆ ಎಂದು ಸ್ಥಳೀಯ ವ್ಯವಸಾಯಗಾರರು, ರೈತರು ಚನ್ನಪಟ್ಟಣ ತಾಲೂಕಿನ ಅಮ್ಮಳ್ಳಿದೊಡ್ಡಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹೇಶ್ ಗೌಡ, ಅರಣ್ಯ ಅಧಿಕಾರಿ ರಾಮಕೃಷ್ಣಪ್ಪ ಹಾಗೂ ಅರಣ್ಯ ಇಲಾಖೆಯ ಜಿಲ್ಲಾಧಿಕಾರಿ ಶಿವಶಂಕರ್ ಮಾತನಾಡಿದರು. ಇವತ್ತಿಂದಲ್ಲ ಈ ವಿಷಯ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಈ ವಿರೂಪಾಕ್ಷಪುರ ಭಾಗ ಮತ್ತು ಹಳ್ಳಸಂದ್ರ ಈ ನಮ್ಮ ಕಬ್ಬಾಳ್ ಭಾಗದಲ್ಲಿ ರೈತರುಗಳು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ರೈತರ ಮಕ್ಕಳ ಬದುಕು ಬೀದಿಗೆ ಬಿದ್ದಿದೆ. ಯಾಕೆ ರೈತರುಗಳೆಲ್ಲ ಸೇರಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಬೇಕು ಅಂತ 3-4 ದಿನಗಳಿಂದ ಆನೆ ಸತತವಾಗಿ ದಾಳಿ ಮಾಡಿ ಬೋರ್ ಪಂಪ್ ಸೆಟ್ಗಳಿರ್ಬೋದು, ನಮ್ಮ ತೆಂಗಿನ ಮರಗಳಿರ್ಬೋದು, ಬಾಳೆ ಇರ್ಬೋದು, ಅಡಿಕೆ ಇರ್ಬೋದು, ಈ ರೀತಿ ರೈತ ಬೆಳೆದಂಥ ಬೆಳೆ ಎಲ್ಲನೂ ಸರ್ವನಾಶ ಮಾಡ್ತಾ ಇದ್ದಾವೆ. ರೈತ ಏನು ಮಾಡಬೇಕು ಅಂತ ಹೇಳಿ ಸರ್ಕಾರಗಳು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತವೆ. ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಈ ವಿಷಯದಲ್ಲಿ ಹೇಳಕ್ ಹೋಗಲ್ಲ. ಎಲ್ಲ ಪಾರ್ಟಿಯವರು ಸಹ ಈ ರೈತರಿಗೆ ಮಂಕೂದಿ ಎರಚುವಂತ ಕೆಲಸ ಮಾಡಿದ್ದಾರೆ. ಯಾರು ಕೂಡ ಬರ್ತಾರೆ, ಅವ್ರ ಅವಶ್ಯಕತೆ ಬಿದ್ದಾಗ ಆಶ್ವಾಸನೆಗಳನ್ನ ಕೊಡ್ತಾರೆ, ಎಲ್ಲ ಹೊರಟೋಗ್ತಾರೆ. ಆದರೆ ಇವತ್ತು 4 ದಿನದಿಂದ ಆಗಿರುವಂಥ ದಾಳಿಯಿಂದ ರೈತರು ಕಂಗಾಲಾಗಿದ್ದಾರೆ. ಏನು ಮಾಡಬೇಕು ನಾವು ಈ ಪರಿಸ್ಥಿತಿಯಲ್ಲಿ? ಆತ್ಮಹತ್ಯೆಗೆ ಶರಣಾಗಬೇಕಾ ಅನ್ನುವಂಥ ಸ್ಥಿತಿ ಒಳಗಡೆ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನೋ ನಮಗೆ CCF ಅವ್ರು ಬರ್ತಾರೆ, ಹಾಗಾಗಿ ನಿಮಗೆ ಗ್ಯಾರಂಟಿ ಪರಿಹಾರ ಕೊಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ರೈತರುಗಳು ಕಾಯ್ತಾ ಇದ್ದೀವಿ. ನಾವು ಸೌಜನ್ಯವಾಗಿ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೋರಾಟ ಮಾಡ್ತಾ ಇರೋದು. ಯಾವ ಉದ್ದೇಶದಿಂದ ಅಂದರೆ ಕಾನೂನಿಗೆ ಗೌರವ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ. ಆದರೆ ಅಧಿಕಾರಿ ಈಗಾಗಲೇ 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. 12 ಗಂಟೆ ಸಮಯ ಆದರೂ ಕೂಡ ರೈತರ ಕಷ್ಟ ಸುಖ ಕೇಳಲಿಕ್ಕೆ ಇಲ್ಲಿವರೆಗೂ ಬಂದಿಲ್ಲ. ನಮಗೆ ಶಾಶ್ವತವಾದಂಥ ಪರಿಹಾರ ಕೊಡಬೇಕು. ಆನೆಗಳೇನಿದ್ದಾವೋ ನೀವು ಬೇಕಾದ್ರೆ ಒಂದು ಕೆಲಸ ಮಾಡಿ, ನಾವು ಆನೆ ಏನು ತಿಂತದೋ ಅದನ್ನೇ ಕೊಟ್ಬಿಡಿ, ನಮ್ಮ ಭೂಮಿಗೆ ಇಷ್ಟು ಅಂತ ಘೋಷಣೆ ಮಾಡಿಬಿಡಿ, ನಾವು ಆನೆ ತಿನ್ನೋದನ್ನೇ ಹಾಕ್ಬಿಡ್ತೀವಿ. ಇವತ್ತು ಕೇಬಲ್ ಇರ್ಬೋದು, ಹಲವಾರು ಕಳ್ತನಗಳಾಗ್ತಾ ಇದೆ. ಯಾವ ಕಾರಣದಿಂದ? ಆನೆ ಬರ್ತವೆ ಅಂತ ಯಾರು ರೈತರುಗಳು ಅವರವರ ತೋಟಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಆದ್ರಿಂದ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದೆ ಸರ್ಕಾರ ಮತ್ತು ಅರಣ್ಯ ಅಧಿಕಾರಿಗಳು. ಇವತ್ತೇನಾದ್ರೂ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಶಾಶ್ವತವಾದ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಗುಂಡೊಡೆದ್ರು ಪರವಾಗಿಲ್ಲ, ನಮ್ಮನ್ನ ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ. ನಾವು ಇವತ್ತು ವಿಧಾನಸೌಧದಲ್ಲಿ ಯಾವುದೋ ವಿಚಾರಕ್ಕೆ ಅಹೋರಾತ್ರಿ ಧರಣಿ ನಡೆಸ್ತವ್ರೆ. ನಾವು ಆ ಥರ ಅಲ್ಲ. ರೈತರು ನಾವು ಬೀದಿಗೆ ಹಿಡ್ದ ಅಂದ್ರೆ ಸರ್ಕಾರನೇ ಇಲ್ಲಿಗೆ ಬರಬೇಕು. ಆ ರೀತಿಯಾದಂಥ ನಾವು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಬೇಕಾಗತ್ತೆ. ಇವತ್ತು ರೈತರು ಅವ್ರು ಬಂದರೆ ಗೊತ್ತಾಗುತ್ತೆ ರೈತರ ಮನಸ್ಥಿತಿ, ರೈತರ ಕಷ್ಟ, ಅವರ ಕಟ್ಟೆ ಒಡೆದೋಗಿದೆ. ಇವತ್ತು ಎಲ್ಲರಿಗೂ ಕೂಡ ಎಲ್ಲ ರೀತಿ ಅನುಕೂಲ ಮಾಡುವಂಥ ಸರ್ಕಾರ ಕೋಟಿ ಕೋಟಿ ಹಣಗಳನ್ನ ಇಡ್ತದೆ. ಇವತ್ತು ಈ ರೈತರದ ಏನು ನಾವು ಆನೆಗಳನ್ನ ಹಾವಳಿ ತಡೆಗಟ್ತೀವಿ ಅಂತೇಳಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ ತಂತಿ ಬೇಲಿ ಹಾಕಿದ್ರು. ಇವತ್ತಿದೆಯಾ ತಂತಿ ಬೇಲಿ? ಅದೇ 2 ಕೋಟಿನ ನಮ್ಮ ರೈತರು ಕೊಟ್ಟಿದ್ರೆ ಎಷ್ಟೋ ಅನುಕೂಲ ಆಗ್ತಾ ಇತ್ತು. ಮತ್ತೆ ಬರ್ತಾರೆ ಒಬ್ಬ ಅಧಿಕಾರಿ ಬಂದ್ಬಿಟ್ಟಿದ್ರೆ ಪೈಪ್ ಮುರಿದೋಗಿದೆಯಾ, ಫೋಟೋ ಹೊಡೆದು ಕೊಡಿ, ಲೆಟ್ರು ಬರ್ದು ಕೊಡಿ, ಅಲ್ಲಿ ಆಫೀಸ್ಗೆ ಹೋದ್ರೆ ಆಮೇಲೆ ಬನ್ನಿ. ಸ್ವಾಮಿ, ಈ ರೈತರು ನಂಬ್ಕೊಂಡಿರೋದು ಹೈನುಗಾರಿಕೆಯನ್ನ, ನಾವು ನಂಬ್ಕೊಂಡಿರೋದು ಒಂದು ರೇಷ್ಮೆ, ಒಂದು ಹಾಲು ಉತ್ಪಾದನೆ, ಇವೆರಡರಿಂದನೇ ನಮ್ಮ ಜೀವನ ಸಾಗಬೇಕು. ಇವತ್ತು ಬಂಡೂರು ಕೆರೆ ಎಂತ ಒಂದು ದೊಡ್ಡ ಕೆರೆ, ಅಂತ ಕೆರೆಗೆ ಇವತ್ತು ನೀರು ಬಂದಿಲ್ಲ. ಮತ್ತೆ ಆ ನೀರು ಬಂದಿದ್ರೆ, ಈ ಆನೆ ಅವಳಿ ಇಲ್ಲ ಅಂದಿದ್ರೆ ನಾವು ಭತ್ತ ಬೆಳೆದು ರಾಜ್ಯಕ್ಕೆ ಅನ್ನ ಹಾಕುವಂತ ಜನ ಇವತ್ತು ಒಂದು ಕಾಳು ಭತ್ತನ ಬೆಳಿಕ್ ಆಗ್ತಾ ಇಲ್ಲ. ಅದರಿಂದ 15 ವರ್ಷದಿಂದ ಸತತವಾಗಿ ನಮಗೆ ವನವಾಸ ಆಗಿದೆ. ರೈತರು ಇನ್ಮೇಲೆ ಸುಮ್ಗಿರಲ್ಲ. ನಾವು ಯಾವುದೇ ಕಾರಣಕ್ಕೂ ಇವತ್ತು ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ನಂಬಿಕೆ ಒಳಗಡೆ ಇದ್ದೀವಿ. ಒಂದು ವೇಳೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ರೈತರಿಗೆ ರಿಪೇರಿ ಮಾಡಬೇಕಾದ್ರೆ 50,000 ಆಗ್ತದೆ, ಲಕ್ಷ ಆಗುತ್ತೆ. ಕೆಲವೊಂದು ಬೋರ್ಗಳೇ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಹೊಸ ಬೋರ್ ಮಾಡಬೇಕಾಗುತ್ತೆ. ಇವೆಲ್ಲ ಪಾಲಿಸಿ ಡಿಸಿಷನ್ ಆಗಿದೆ. ನಮ್ಗೆ ಏನೋ ಸರ್ಕಾರ ಏನು ಕೊಡುತ್ತೆ ಅದನ್ನು ನಾವು ಸಹಾಯ ಮಾಡಬಹುದಾಗಿದೆ. ಹೊತ್ತು ಇಲ್ಲಿ ಚೇಂಜಸ್ ಈಗ
ನಿಮ್ಮ ಗೊತ್ತಿರೋದು ಅವಾಗಲೇ ಹೋರಾಟ ಮಾಡಿದಾಗ ಈಗ ಹಾರ್ಟಿಕಲ್ಚರಲ್ಲಿ ತೆಲುಗಾಣ ನಾಶ ಆದರೆ ಯಾವ ರೀತಿ ಕೊಡಬೇಕು ಅನ್ನೋದು ಅವರು ನಾನು ಬರೆದು ಲೆಟರ್ ಬರೆದಿದ್ದೀವಿ. ಅದು ಕಾನ್ಸ್ಟಿಟ್ಯೂಷನ್ ತಗೋಬೇಕು. ಒಂದು ತೆಲುಗಾಣ ನಾಶ ಆದರೆ ಅಥವಾ ಏನಾದರೂ ರೋಡ್ ಹೋಗಬೇಕಾದ್ರೆ ತೆಲುಗಾಣ ಹೋಗೋದಾದರೆ ಯಾರಾದರೂ ಕೂತು ಮಾಡೋದಾದರೆ 15 ವರ್ಷ ರಿಲೀಸ್ ಮಾಡೋಕ್ಕೆ ಹಾರ್ಟಿಕಲ್ಚರಲ್ಲಿ ಬೆಳೆ ಇಂಜಿನಿಯರಿಂಗ್ ಮಾಡಿ ಕೊಡ್ತಾರೆ. ಆ ಥರ ಒಂದು ಬೆಳೆ ಇಂಜಿನಿಯರಿಂಗ್ ಕೇಳಿದ್ದಾರೆ, ಅದು ಕೂಡ ಬರೆದಿದ್ವಿ. ಅಲ್ಲಿ ಸರ್ಕಾರದಿಂದ ಅದನ್ನು ಅನುಮೋದನೆ ಆದಾಗ ನಾವು ಅದನ್ನು ಕೊಡೋಕ್ಕಾಗುತ್ತೆ, ಇಲ್ಲಾಂದರೆ ನಾವು ಕೊಡೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಟೆಂಪ್ರರಿ ಸಿಬ್ಬಂದಿಗಳಿದ್ದಾರೆ, ಆದರೆ ಪರ್ಮನೆಂಟ್ ಗಾರ್ಡ್ಸ್ಗಳು ಇರಬೇಕು ಅನ್ನೋದು ಸುಮಾರು ಈ ಒಂದು ಡೆಲಿಕಲ್ ವೇಳೆಯಲ್ಲಿ ನಮಗೆ 4 ಜನ ಗಾರ್ಡ್ಗಳು ಇರಬೇಕು, ಒಬ್ಬರು ಗಾರ್ಡ್ ಬರ್ತಾ ಇಲ್ಲ. ಈ ಒಂದು ಧಾನ್ಯ ಗಲಾಟೆಗಳಲ್ಲಿ ದಿನನಿತ್ಯ ಕೆಲಸ ಮಾಡೋದ್ರಲ್ಲಿ ಬರ್ತಾ ಇಲ್ಲ. ಈಗ ನಾವೇನು ದೀವಿತು ಅಂತ ಹೇಳಿದ್ರೆ ಅವ್ರಿಗೆ 2 ಟೀಚರ್ ಚಾರ್ಜು, ಮೋಕ್ಷ ಜನಕ್ಕೆ 2 ಟೀಚರ್ ಚಾರ್ಜ್ ಇತ್ತು. ಈಗ ರಾತ್ರಿ ನೈಟ್ ಡ್ಯೂಟಿ ಮಾಡಬೇಕು ಅವರು, ಬೆಳಗ್ಗೆ ಟ್ಯಾಬ್ಲೆಟ್ ಅದನ್ನೇ ಅಟೆಂಡ್ ಮಾಡಬೇಕು. ಯಾಕೆಂದ್ರೆ ಇವೆಲ್ಲವೂ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ಕೂಡ ಶಕ್ತಿ ಮೀರಿ ನಮ್ಮ ಕೆಲಸಗಳು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನಿಮಗೆ ನಾವು ಕೆಲಸ ಮಾಡ್ತಾ ಇಲ್ಲ, ಸುಗಲಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಖಂಡಿತ ನಾವು ತಾವೇನು ಶಿಕ್ಷೆ ತೀರ್ಸು ಅದಕ್ಕೆ ಹೋಗೋಕ್ಕೆ ಅನುಭವ ಕಡಿತೀವಿ. ಯಾಕೆಂದರೆ ನಮ್ಮ ಮಟ್ಟಿಗೆ ನಮಗೇನು ಸರ್ಕಾರ ಕೊಡ್ತಾ ಇದೆ ಅದನ್ನು ನಾವು ಖಂಡಿತವಾಗಿ ಮನಪೂರ್ವಕವಾಗಿ ನಾವು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಶ್ರೀನಿವಾಸ್, ಅರಳಾಳು ಸಂದ್ರ ಪಾಪಯ್ಯ, ವಿಬಿಹಳ್ಳಿ ಪುಟ್ಟಪ್ಪ ಹಾಗೂ ಇನ್ನೂ ಹಲವಾರು ರೈತರು ಹಾಜರಿದ್ದರು.